ನ್ಯಾಯಸ್ಥಾಪಕರು 16ನೇ ಅಧ್ಯಾಯ 15-16 ವಚನ ಓದಿಕೊಳ್ಳೋಣ. ಆಕೆಯು ತಿರುಗಿ ಅವನಿಗೆ, ನಿನ್ನನ್ನು ಪ್ರೀತಿಸುತ್ತೇನೆ, ನೀನು ನನಗೆ ಹೇಗೆ ಹೇಳಬಹುದು? ನಿನ್ನ ಮನಸ್ಸು ನನ್ನ ಮೇಲೆ ಇಲ್ಲವಲ್ಲ. 3 ಸಾರಿ ನೀನು ನನ್ನನ್ನು ವಂಚಿಸಿದಿ. ನಿನಗೆ ಇಂಥ ಮಹಾಶಕ್ತಿ ಯಾವುದರಿಂದ ಬಂದಿತೆಂಬುದನ್ನು ನನಗೆ ತಿಳಿಸಲಿಲ್ಲ ಅಂದಳು. ಇದಲ್ಲದೆ ಅವಳು ಅವನನ್ನು ದಿನದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೆಯದನ್ನುವಷ್ಟು ಬೇಸರವಾಯಿತು. ಏನಂತೆ? ಸಾವು ಕೋರಿಕೊಂಡನು. ಆ ಸ್ತ್ರೀಗೆ ಮೋಹಿಸಿ ಅಲ್ಲೇ ಉಳ್ಕೊಳ್ಳುತ್ತಾನೆ. ಹೊರಗೆ ಬರಬಹುದಿತ್ತಲ್ಲವೇ? ಆಕೆ ಕೇಳುತ್ತಾಳೆ, ನಿನ್ನ ಈ ಬಲದ ರಹಸ್ಯ ಏನಾಗಿದೆ ಎಂದು. ಆಗ ಸಂಸೋನ ಕೇಳಬಹುದಿತ್ತು, ನೀನೇನಂದ್ಕೊಳ್ಳದೆ ನನಗೊಂದು ಉತ್ತರ ಕೊಡು. ಏನದು? ಯಾಕೆ ನನ್ನ ಪರ್ಸನಲ್ ಮ್ಯಾಟರ್ಸ್ ಬಗ್ಗೆ ಮಾತಾಡ್ತಿದ್ದಿ? ಯಾಕೆ ನನ್ನ ಪರ್ಸನಲ್ ಇಶ್ಯೂಸ್, ನನ್ನ ಪರ್ಸನಲ್ ವಿಷಯಗಳ ಕುರಿತು ಚರ್ಚಿಸುತ್ತಾ ಇದ್ದಿ? ಅದು ನನಗೂ ನನ್ನ ದೇವರಿಗೂ ಸಂಬಂಧಿಸಿದ್ದಾಗಿದೆ. ದಟ್ಸ್ ಮೈ ಪರ್ಸನಲ್ ಮ್ಯಾಟರ್. ನಿನ್ನೊಂದಿಗೆ ನಾನು ಯಾಕೆ ಹಂಚಿಕೊಳ್ಬೇಕು? ಆಯ್ತು ಸರಿ, ರಹಸ್ಯ ಹೇಳೋಣ ಅಂತ ಹೇಳಿ ನೋಡ್ತಾನೆ. ಆಗ ಏನಾಗುತ್ತೆ ಗೊತ್ತಾ? ಯಾವಾಗ ಸಂಸೋನನು ಹೇಳಿದ ಮಾತನ್ನು ಆ ದೆಲಿಲ ಕ್ರಿಯೆಯಲ್ಲಿಡ್ತಾಳೋ ತಕ್ಷಣವೇ ಶತ್ರುಗಳು ಬರ್ತಾರೆ. ಅರ್ಥವಾಗುತ್ತೆ ಸಂಸೋನನಿಗೆ, ಈ ದೆಲಿಲ ಎಂಬ ಸ್ತ್ರೀ ನನಗೆ ಪ್ರೀತಿಸುವಂತೆ ಕಾಣಿಸಿಕೊಳ್ತಿದ್ದಾಳೆ, ಆದ್ರೆ ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾಳೆ. ನನ್ನ ಜೀವಿತ ನಾಶನ ಮಾಡುವುದಕ್ಕಾಗಿ ಪ್ಲಾನ್ ಮಾಡ್ತಿದ್ದಾಳೆ. ನನ್ನ ಬದುಕಿನೊಂದಿಗೆ ಆಟ ಆಡ್ತಿದ್ದಾಳೆ. ಈಕೆಯೊಂದಿಗೆ ಬಹು ಜಾಗರೂಕತೆಯಿಂದಿರಬೇಕು. ಈಕೆಯೊಂದಿಗಿನ ಸಂಬಂಧ ನಾನು ಕಡಿದುಕೊಳ್ಳದಿದ್ದರೆ ನನ್ನ ಕುತ್ತಿಗೆ ಕಡಿದು ಬಿಡುತ್ತಾಳೆ, ನನ್ನನ್ನು ಕೊಂದು ಹಾಕುತ್ತಾಳೆ. ಜಾಗ್ರತೆಯಿಂದಿರಬೇಕು ಎಂದು ಹೀಗೆ ಬುದ್ಧಿ ತಂದುಕೊಳ್ಬೇಕೋ ಇಲ್ಲವೋ? ತಂದುಕೊಳ್ಳಲಿಲ್ಲ. ಏನಾಯ್ತು ಗೊತ್ತಾ? 2ನೇ ಸಾರಿ ಮತ್ತೆ ಕೇಳುತ್ತಾಳೆ, ನಿನ್ನ ಬಲದ ರಹಸ್ಯ ಏನೆಂದು ನನಗೆ ಹೇಳುವುದಿಲ್ಲವೋ? ಅವಾಗಲೂ ಹೇಳ್ತಾನೆ. ಅದೇ ನಿಜ ಅಂದುಕೊಂಡು ದೆಲೀಲ ಅವನು ಹೇಳಿದ ಮಾತಿನಂತೆಯೇ ಕ್ರಿಯೆಯಲ್ಲಿಟ್ಟು ನೋಡಿದಾಗ ತಕ್ಷಣವೇ ಶತ್ರುಗಳು ಬರ್ತಾರೆ. ಸಂಸೋನನೇ, ಫಿಲಿಸ್ಟಿಯರು ನಿನ್ನ ಮೇಲೆ ದಾಳಿ ಮಾಡ್ತಿದ್ದಾರೆ ಎಂದು ಹೇಳಿದಾಗ ತನಗಿರುವ ಬಲವನ್ನು ಪ್ರದರ್ಶಿಸುತ್ತಾನೆ, ಜಯವನ್ನು ಸಾಧಿಸುತ್ತಾನೆ. ಮತ್ತೊಮ್ಮೆ ಬಂದು ಸಂಸೋನನಿಗೆ ದೆಲೀಲ ಹೇಳುತ್ತಾಳೆ, ನೀನು ನನಗೆ ನಿಜವಾಗ್ಲೂ ಪ್ರೀತಿಸುವುದಾದರೆ ನಿನ್ನ ಬಲದ ರಹಸ್ಯವೇನೆಂದು ನನಗೆ ಹೇಳು. ಸಂಸೋನನಿಗೆ ಸ್ವಲ್ಪ ಜ್ಞಾನ ಏನಾದ್ರೂ ಇದ್ದಿದೆಯಾದ್ರೆ, ಸ್ವಲ್ಪ ತಿಳುವಳಿಕೆ ಏನಾದ್ರೂ ಇದ್ದಿದೆಯಾದ್ರೆ 1 ಸಾರಿ ಆಲೋಚಿಸಿ, ಹೌದು, ಪದೇ ಪದೇ ಇವಳು ನನ್ನ ಬಲದ ರಹಸ್ಯ ತಿಳಿದುಕೊಳ್ಳಬೇಕೆಂದು ಬಯಸುತ್ತಿದ್ದಾಳೆ. ರಹಸ್ಯ ಹೇಳಿದ್ರೆ ನನ್ನನ್ನು ಕೊಂದಾಕ್ತಾಳೆ. ಅಂದ್ರೆ ಈಕೆಯೊಂದಿಗೆ ನನ್ನ ಜೀವಿತ ಇನ್ನೂ ಸ್ವಲ್ಪ ಕಾಲ ಕಳೆದ್ರೆ ನನ್ನ ಜೀವಿತ ನಾಶವಾಗ್ತದಲ್ಲವೇ? ತೋರ್ವಿಕಿಗೆ ಪ್ರೀತಿಯಿಂದ ಮಾತಾಡ್ತಿದ್ದಾಳೆ, ಆದ್ರೆ ಮನಸ್ಸಿನೊಳಗೆ ನನ್ನ ಜೀವಿತ ನಾಶ ಮಾಡುವ ಆಲೋಚನೆ ಇವೆ ಅಲ್ಲವೇ? ಇಂಥವಳೊಂದಿಗೆ ನಾನ್ಯಾಕೆ ಜೀವಿಸಬೇಕು ಎಂಬುದಾಗಿ ಅಂದುಕೊಂಡು ಸಂಸೋನನು ಅಲ್ಲಿಂದ ಹೋಗ್ಬೇಕೋ ಇಲ್ಲವೋ? ಏನಂತೀರಿ? ಖಚಿತವಾಗಿಯೂ ಹೋಗ್ಬೇಕು. ನನ್ನ ಜೀವಿತದೊಂದಿಗೆ ಆಟ ಆಡ್ತಿದ್ದಾಳೆ, ನನ್ನ ಪ್ರಾಣದೊಂದಿಗೆ ಆಟ ಆಡ್ತಿದ್ದಾಳೆ, ನನ್ನನ್ನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಅಂದರೆ ಈ ಹುಡುಗಿಯೊಂದಿಗೆ ಕಾಲ ಕಳೆಯುವುದಾದ್ರೆ, ಸಮಯ ಕಳೆಯುವುದಾದ್ರೆ ನನ್ನ ಜೀವಿತವೇ ನಾಶವಾಗ್ಬಿಡುತ್ತದಲ್ಲವೇ ಎಂದು ತಿಳಿದುಕೊಂಡು ಸಂಸೋನನು ಓಡಿ ಹೋಗಬೇಕೋ ಇಲ್ಲವೋ? ಓಡಿ ಹೋಗ್ಬೇಕಿತ್ತು, ಆದ್ರೆ ಹೋಗಲಿಲ್ಲ ಪ್ರಿಯರೇ, ಹೋಗಲಿಲ್ಲ. ಯಾಕೆ ಗೊತ್ತಾ? ಪ್ರೀತಿ ಕುರುಡಾಗಿದೆ ಅಂತೆ. ಏನಂತೆ? ಪ್ರೀತಿ ಕುರುಡಾಗಿದೆ ಅಂತೆ. ಆ ದೆಲೀಲಳು ಎಷ್ಟೇ ದುರ್ಮಾರ್ಗಿಯಾಗಿದ್ರು ಸಹ ದೇವತೆ ಅಂತೆ. ಅವಳೇ ಬೇಕಂತೆ. ಅದು ಏನಾಗಿದೆ ಅಂತೆ? ಉರುಲಾಗಿದೆ. ಏನಾಗಿದೆ? ಉರುಲಾಗಿದೆ. ಅದರಲ್ಲಿ ಸಿಕ್ಕಾಕೊಂಡ. ಯಾವ ಉರುಳಲ್ಲಿ ಸಿಕ್ಕಾಕೊಂಡ? ಮೋಹ ಎಂಬ ಉರುಳಿನೊಳಗೆ ಸಿಕ್ಕಾಕೊಂಡ. ಸತ್ತೋಗತಿ ಸಂಸೋನನೇ ನೀನು. ಸತ್ರು ಸತ್ತೇ, ನೋಡ್ಕೊಂಡ್ರೆ ಆಯ್ತು. ಹಾಗೆ ಸಾಯುವುದೇನಾದ್ರೂ ಬಂದ್ರೆ ಈಕೆಯ ಮಡಿಲಲ್ಲೇ ಸಾಯುತ್ತೇನೆ ಎನ್ನುವಷ್ಟರ ಮಟ್ಟಿಗೆ ಸಿಕ್ಕಾಕೊಂಡ. ಅವಳೇ ಬೇಕು. ಜೀವಿತ ನಾಶ ಮಾಡ್ತಾ ಇದ್ರು ಕೂಡ ಅವಳೇ ಬೇಕು. ಜೀವಿತ ನಾಶ ಮಾಡ್ತಿರುವಂತಹ ಅವನೇ ಬೇಕು. ಬದುಕನ್ನು ನಾಶ ಮಾಡುತ್ತಿರುವಂತಹ ಅವನೇ ಬೇಕು. ಪರ್ಸು ಪೂರ್ತಿ ಖಾಲಿ ಮಾಡ್ತಿದ್ರು ಕೂಡ ಅವನೇ ಬೇಕು. ನಿಮ್ಮ ಕಣ್ಮುಂದೆಯೇ ಮತ್ತೊಬ್ಬಳೊಂದಿಗೆ ತಿರುಗಾಡ್ತಾ ಇದ್ರು ಕೂಡ, ಮುಂದೆ ಹೇಳ್ರಿ, ಅವನೇ ಬೇಕು. ಹೀಗೆ ಹೇಳ್ತಿರುವಾಗ ಅಯ್ಯೋ ಸುಮ್ನಿರಿ ಬ್ರದರ್, ಹಾಗೆ ಎಷ್ಟು ಜನ ಇರ್ತಾರೆ, ಯಾರೇ ಇರ್ತಾರೆ. ಅಯ್ಯೋ, ನನ್ನ ಹತ್ರ ಎಷ್ಟೋ ಸ್ಟೋರಿಗಳಿವೆ. ಒಬ್ಬ ತಮ್ಮನು ಬಂದ್ ಹೇಳ್ತಾನೆ, 6 ತಿಂಗಳವರೆಗೋಣ ಅವಳಿಗೆ ನಾನು ಪ್ರೀತಿಸಿದೆ. 1 ದಿನವೂ ಕೂಡ ಆ ಹುಡುಗಿಯೊಂದಿಗೆ ಮಾತಾಡಲಾರದೆ ಇರಲಿಲ್ಲ ಅಣ್ಣ. ಅವಳೇ ದೇವತೆ ಎಂದು. ಯಾರು? ಜೂನಿಯರ್ ಸ್ಯಾಮ್ಸನ್. ಸಂಸೋನನೇ, ದೆಲೀಲಳ ಹತ್ತಿರ ನಿನಗೆ ಕ್ಷೇಮವಿದೆಯೋ? ಇವತ್ತು ನಾಳೆಯೋ ಸಾಯಿಸುತ್ತಾಳೆ. ಅವಳಿಗೆ ನಿನ್ನ ಬಲದ ಸೀಕ್ರೆಟ್ ಹೇಳಿದ್ರೆ ನಿನಗೆ ಕ್ಷೇಮವೋ? ಇಲ್ಲ, ನನಗೆ ಶತ್ರುಗಳ ಕೈಗೆ ಒಪ್ಪಿಸ್ತಾಳೆ. ಹಾಗಾದ್ರೆ ಈಗ ನೀನು ಅಲ್ಲಿ ಬದುಕಲಿಕ್ಕಿದೆಯೋ ಸಾಯ್ಲಿಕ್ಕಿದೆಯೋ? ಬೇಗನೆ ಸಾಯ್ಲಿಕ್ಕಿದ್ದೇನೆ. ಹಾಗಾದ್ರೆ ದೆಲೀಲಳನ್ನು ಬಿಟ್ಟು ಬಿಡುವಿಯಾ? ಅದೇನೋ ಬಿಟ್ಟು ಬಿಡುವ ಮನಸ್ಸಾಗ್ತಿಲ್ಲ ಅಂತಾನೆ. ಇದಕ್ಕೆ ಏನ್ ಅನ್ನ ಬೇಕು ಹೇಳಿ?
ವಾಟ್ ವಿಲ್ ಯು ಕಾಲ್ ದಿಸ್? ಉರುಲು ಮತ್ತು ಇದ್ರು ಕೂಡ ಬಿಟ್ಟು ಬಿಡೋದಿಲ್ಲ. ಕ್ಯಾರೆಕ್ಟರ್ ಹಾಳಾಗುತ್ತಿದೆ ಆದ್ರೂ ಬಿಟ್ಟು ಬಿಡಲ್ಲ. ವಿದ್ಯಾಭ್ಯಾಸ ಹಾಳಾಗ್ತಿದೆ ಆದ್ರೂ ಬಿಟ್ಟು ಬಿಡಲ್ಲ. ತಂದೆ ತಾಯಿಗಳ ಗೌರವ ಇಲ್ಲವಾದ್ರೆ ಬರಬೇಡ ಅಂದಾಗ ಈ ಮೂರ್ಖನು ಹೋಗಿ ಆ ಬಂಗಾರದ ಮಂಗಳ ಸೂತ್ರವನ್ನು ಕೊರಳಿನಿಂದ ಕಿತ್ಕೊಂಡು ತಕೊಂಡು ಬಂದು ಇವಳಿಗೆ ಕೊಡ್ತಾನೆ. ಗೊತ್ತು ಅವಳು ಪಾಪಿಷ್ಟಾಳೆಂದು, ಗೊತ್ತು ಈಗ ಅವಳೊಂದಿಗೆ ಇವನಿದ್ದಾನೆ, ಗತದಲ್ಲಿ ಬೇರೆ ಯಾರೋ ಇದ್ರೆಂದು ಗೊತ್ತು, ನಾಳಿನ ದಿನ ಇವನಿಗೆ ತಳ್ಳಿ ಹಾಕ್ತಾಳೆ, ಮತ್ತೊಬ್ಬನಿಗೆ ಸೇರಿಸಿಕೊಳ್ತಾಳೆಂದು ಗೊತ್ತಿದ್ರು ಕೂಡ ಏನಿದು ಬಂದು ನನಗೆ ಹೇಳ್ತಾರೆ, ಅಣ್ಣ ಸಂಪಾದಿಸಿರುವ ಸಂಪಾದನೆ ಎಲ್ಲ ತಕೊಂಡು ಹೋಗಿ ಅವಳಿಗೆ ಕೊಡ್ತಿದ್ದಾನಣ್ಣ. ಇತ್ತೀಚೆಗೆ ಇರುವಂತಹ ಏಕೈಕ ಒಂದು ಒಳ್ಳೆ ಪ್ಲಾಟ್ ಕೂಡ ತಕೊಂಡು ಹೋಗಿ ಅವಳ ಹೆಸರು ಮೇಲೆ ಮಾಡಿಸಿದಾನೆ. ನನಗೂ ನನ್ನ ಮಕ್ಕಳನ್ನು ಮರೆತು ಹೋದನಣ್ಣ. ಬರುವ ಸಂಬಳವೆಲ್ಲ ಒಯ್ದು ಅವಳಿಗೆ ಕೊಡ್ತಾನೆ, ಸಂಪಾದಿಸಿದೆಲ್ಲ ಅವಳಿಗೆ ಕೊಡ್ತಾನೆ, ಇರೋದೆಲ್ಲ ಅವಳಿಗೆ ಕೊಟ್ಟಿದ್ದಾನೆ, ಆಸ್ತಿ ಎಲ್ಲ ಅವಳ ಹೆಸರಿಗೆ ಬರೆದಿದ್ದಾನೆ. ಇದು ಏನು ಪ್ರಿಯರೇ? ಇದು ಹುಚ್ಚುತನ ಅಲ್ಲವೋ? ಇದೊಂಥರ ಮತ್ತಲ್ಲವೋ? ಇದ್ದೀರಾ ನಮ್ಮ ಮಧ್ಯ ಕ್ಷೇಮ ಅಲ್ಲ ಎಂದು ಗೊತ್ತಿದ್ರು ಕೂಡ, ನಷ್ಟ ಹೋಗ್ತಿದ್ದೇವೆ ಎಂದು ಗೊತ್ತಿದ್ರು ಕೂಡ ಪಾಪದ ಉರುಳಿನೊಳಗೆ ಸಿಕ್ಕಾಕೊಂಡವ್ರಿದ್ದೀರಾ? ಸಹೋದರ ಸಹೋದರಿ, ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ, ಹೊರಗೆ ಬಂದ್ಬಿಡಿರಿ. ಆ ಮೂರ್ಖನ ಕೈಯೊಳಗಿಂದ, ಆ ಮೂರ್ಖಳ ಕೈಯೊಳಗಿಂದ ಹೊರಗಡೆ ಬಂದ್ಬಿಡಿರಿ. ಆ ಹುಡುಗ ಮೋಸ ಮಾಡಿದಾನಂತೆ, ಮತ್ತೊಬ್ಬ ಹುಡುಗಿಯೊಂದಿಗೆ ತಿರುಗಾಡ್ತಿದ್ದಾನಂತೆ. ನನ್ನ ಬಳಿಗೆ ಬಂದು ಒಬ್ಬ ತಂಗಿ ಹೀಗೆ ಹೇಳ್ತಾಳೆ, ತಿರುಗೋದಷ್ಟೇ ಅಲ್ಲ ಅಣ್ಣ, ಮದುವೆ ಕೂಡ ಮಾಡ್ಕೊಂಡಿದ್ದಾನೆ. ಹೋಗ್ಲಿ ಬಿಡಮ್ಮ, ನಿನ್ನನ್ನು ಬಿಟ್ಟು ನಿನ್ನನ್ನು ಪ್ರೀತಿಸಿ ಮೋಸ ಮಾಡಿ ಬೇರೆ ಹುಡುಗಿಗೆ ಮದುವೆ ಮಾಡ್ಕೊಂಡಿರುವ ಆ ಮೋಸಗಾರನ ಬಗ್ಗೆ ಯಾಕೆ ಆಲೋಚಿಸ್ತಿ? ಅವನ ಬಗ್ಗೆ ಯಾಕೆ ಮಾತಾಡ್ತಿ? ಅವನಿಗೆ ಮರ್ತ್ ಹೋಗಮ್ಮ ಅಂದಾಗ ಏನ್ ಹೇಳ್ತಾಳೆ ಗೊತ್ತಾ? ಮರೆಯಲಿಕ್ಕೆ ಆಗ್ತಾ ಇಲ್ಲ ಅಣ್ಣ. ಆಯ್ತು ಸರಿ ಅಮ್ಮ, ಏನ್ ಮಾಡನುತಿ? ಅವನಿಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಣ್ಣ. ಏನಂತ ಪ್ರಾರ್ಥಿಸಬೇಕಮ್ಮ? ಆಲ್ರೆಡಿ ಅವನು ಬೇರೆಯವಳೊಂದಿಗೆ ಮದುವೆ ಆಗಿದ್ದಾನಲ್ಲವೇ? ನಿನಗೆ ಬೇಡ ಅಂದುಕೊಂಡು ಬೇರೆ ಹುಡುಗಿಯೊಂದಿಗೆ ಮದುವೆ ಮಾಡಿಕೊಂಡಿದ್ದಾನೆ, ಬೇರೆ ಸಂಸಾರ ಶುರು ಮಾಡಿಕೊಂಡಿದ್ದಾನೆ. ಇನ್ನು ಅವನಿಗೋಸ್ಕರ ಏನಂತ ಪ್ರಾರ್ಥಿಸಬೇಕು ಅಂದಾಗ ಏನೆಂದು ಪ್ರಾರ್ಥಿಸು ಅಂದಳು ಗೊತ್ತಾ? ನನಗೆ ಕನಿಷ್ಠ ಮದುವೆ ಮಾಡಿಕೊಳ್ಳದಿದ್ರು ಕೂಡ, ತನ್ನ ಮನೆಯಲ್ಲಿ ಮನೆ ಕೆಲಸದವಳು ಅಂತ ಇಟ್ಕೊಂಡ್ರು ಕೂಡ, ಕನಿಷ್ಠ ತನ್ನ ಹತ್ತಿರ ಇಟ್ಕೊಂಡ್ರು ಕೂಡ ಅಷ್ಟು ಸಾಕಣ್ಣ, ಆ ರೀತಿಯಾಗಾದ್ರೂ ಇಟ್ಕೊಳ್ತಾನೆ ಅನ್ನೋ ಪ್ರಾರ್ಥಿಸಿರಿ ಅಣ್ಣ ಅನ್ನುತ್ತಾಳೆ. ಏನಿದು ಬುದ್ಧಿ ಇದೆಯಾ? ಅವನು ನಿನಗ್ಯಾಕೆ ಬೇಕಮ್ಮ? ಅವನು ಬೇರೆಯವಳೊಂದಿಗೆ ಮದುವೆಯಾಗಿ ಸಂಸಾರ ಶುರು ಮಾಡಿ ಮೋಸ ಮಾಡಿರುವಾಗ ಅವನೇ ಬೇಕನ್ನುತ್ತಾ ಇದ್ದಿ. ಏನಿದು? ಏನೋ ಗೊತ್ತಿಲ್ಲ ಅಣ್ಣ, ಅವನಿಲ್ಲದಿದ್ರೆ ನಾನು ಬದುಕಲಾರೆ ಅನ್ನುತ್ತಾಳೆ. ಇದು ಬರೀ ಸುಳ್ಳು ಮಾತು, ಆದರೆ ಇದು ಸೈತಾನನ ಉರುಲಾಗಿದೆ, ಸೈತಾನನ ಒಳಸಂಚಾಗಿದೆ. ಸಂಸೋನನಿಗೆ ನೋಡಿರಿ, 3 ಸಾರಿ ನಿನ್ನ ಬಲದ ರಹಸ್ಯ ಹೇಳು ಅಂದಾಗ ಹೇಳುತ್ತಾನೆ, ಆದ್ರೆ ಸುಳ್ಳು ಹೇಳ್ತಾನೆ. ತಕ್ಷಣ ಫಿಲಿಸ್ಟಿಯರು ಬಂದು ದಾಳಿ ಮಾಡುತ್ತಾರೆ, ತಪ್ಪಿಸಿಕೊಳ್ಳುತ್ತಾನೆ. ಆಗ ಅರ್ಥ ಆಗುತ್ತೆ, ಇವಳು ನನ್ನನ್ನು ಕೊಲ್ಲುವ ಪ್ರಯತ್ನ ಮಾಡ್ತಿದ್ದಾಳೆಂದು. ಅವಳಿಗೆ ನನ್ನ ಮೂಲಕ ಲಾಭ ಬೇಕು, ಆದ್ರೆ ನಾನ್ ಬೇಕಾಗಿಲ್ಲ. ನನ್ನಿಂದ ಅವಳು ಉದ್ಧಾರ ಆಗಬೇಕು, ನನ್ನಿಂದ ಅವಳು ದುಡ್ಡು ಸಂಪಾದಿಸಬೇಕು. ನಾನು ಬೇಕಾಗಿಲ್ಲ, ನನ್ನ ಕ್ಷೇಮ ಬೇಕಾಗಿಲ್ಲ. 2ನೇ ಸಾರಿ ಮತ್ತೊಮ್ಮೆ ಸುಳ್ಳು ಹೇಳುತ್ತಾನೆ, ಪ್ರಾಣ ಅಪಾಯದಿಂದ ತಪ್ಪಿಸಿಕೊಳ್ತಾನೆ. 3ನೇ ಸಾರಿ ಬೈಬಲ್ ನಲ್ಲಿ ನಾವು ನೋಡ್ತೇವೆ, ಅವಳು ಅನುದಿನವೂ ಮಾತಿನಿಂದ ಅವನನ್ನು ಬಾಧಿಸಿ ತೊಂದರೆಗೊಳಿಸುತ್ತಿರುವುದರಿಂದ ಅವನು ಅಲ್ಲಿಂದ ಹೊರಟು ಹೋಗಬೇಕು ಎಂಬ ತೀರ್ಮಾನ ತೆಗೆದುಕೊಂಡನು ಅಂತ ಇದೆಯಾ? ಹಾಗಿದೆಯಾ ನಿಮ್ಮ ಬೈಬಲ್ ಅಲ್ಲಿ? ಈ ದುಷ್ಟಳೊಂದಿಗೆ ಇನ್ನು ನನಗೇನು ಕೆಲಸ? ಪ್ರತಿ ದಿನ ಬಾಧಿಸ್ತಿದ್ದಾಳೆ, ಶೋಧಿಸ್ತಿದ್ದಾಳೆ, ಇಲ್ಲಿಂದ ಹೊರಟು ಹೋಗಿ ನನ್ನ ಬದುಕು ನಾನು ಬದುಕುವೇನು ಅಂದುಕೊಂಡನು ಅಂತ ಇದೆಯಾ? ಇಲ್ಲ. ಮತ್ತೇನಿದೆ? ಅವಳು ಪ್ರತಿ ದಿನವೂ ಶೋಧಿಸುತ್ತಾ ಇದ್ರು ಕೂಡ ಅವಳು ಅವನನ್ನು ದಿನ ದಿನವೂ ಮಾತಿನಿಂದ ಪೀಡಿಸಿದ್ದರಿಂದ ಅವನಿಗೆ ಸಾಯುವುದು ಒಳ್ಳೇದೆನ್ನುವಷ್ಟು ಬೇಸರವಾಯ್ತು. ಸತ್ತೋಗಬೇಕಂದ್ಕೊಂಡನಂತೆ. ಏನಾದ್ರೂ ಬುದ್ಧಿ ಇದೆಯಾ? ಪ್ರಾಣ ಕಳ್ಕೊಳ್ಳುವುದು ಸುಲಭವೋ, ಪ್ರಾಣ ತೆಗೆಯುವವಳಿಂದ ಓಡಿ ಹೋಗುವುದು ಸುಲಭವೋ? ನೀವೇ ಹೇಳ್ರಿ. ಪ್ರಾಣ ಕಾಪಾಡಿಕೊಳ್ಳುವುದು ಸುಲಭ. ಆದರೆ ಕೇಳಿರಿ, ಸಂಸೋನನು ಪೂರ್ತಿಯಾಗಿ ಮಾರಿ ಹೋಗಿದ್ದ. ಆ ಉರುಳಿನಿಂದ ಹೊರಗೆ ಬರ್ಲಿಕ್ಕಾಗುತ್ತಾ ಇಲ್ಲ. ಅವಳು ಕೊಂದು ಹಾಕುತ್ತಾಳೆ ಎಂದು ಗೊತ್ತು, ಹಿಡಿದುಕೊಡಲು ದುಡ್ಡು ತಕೊಂಡಿದ್ದಾಳೆ ಎಂದು ಗೊತ್ತು, ಅಲ್ಲಿರೋದು ಕ್ಷೇಮ ಅಲ್ಲ ಎಂದು ಗೊತ್ತಿತ್ತು, ಅವಳು ಒಳ್ಳೆಯವಳಲ್ಲ ಎಂದು ಗೊತ್ತು. ಆದ್ರೂ ಅದೇನೋ ಅಲ್ಲಿಯೇ ಬಿದ್ದುಕೊಂಡಿದ್ದ. ಹಾಗೆಯೇ ಕುಡಿಯುವುದು ಒಳ್ಳೇದಲ್ಲ ಅಂತ ನಿಮಗೆ ಗೊತ್ತು, ಕುಡಿಯುವುದರಿಂದ ನಿಮ್ಮ ಆರೋಗ್ಯ ಹಾಳಾಗ್ತದೆ ಎಂದು ನಿಮಗೆ ಗೊತ್ತು, ಸಿಗರೆಟ್ ಸೇದುವುದರಿಂದ, ಗುಟ್ಕಾ ತಿನ್ನುವುದರಿಂದ ನಿಮ್ಮ ಆರೋಗ್ಯ, ನಿಮ್ಮ ಲಿವರ್, ಕಿಡ್ನಿಗಳು ಹಾಳಾಗ್ತವೆ ಎಂದು ಗೊತ್ತು. ಆ ಪಾಪಿಷ್ಟಳೊಂದಿಗೆ ತಿರುಗಾಡುವುದರಿಂದ ನಾನಾ ವಿಧವಾದ ರೋಗಗಳು ಬರ್ತವೆ ಎಂದು ಗೊತ್ತು. ಯಾಕೆಂದರೆ ಆ ಸ್ತ್ರೀ ಒಳ್ಳೆಯವಳಲ್ಲ ಎಂದು ಗೊತ್ತು, ಅವನು ಒಳ್ಳೆಯವನಲ್ಲವೆಂದು ಗೊತ್ತು, ಈಗಾಗಲೇ ಅನೇಕರಿಗೆ ಮೋಸ ಮಾಡಿದ್ದಾನೆ ಎಂದು ಗೊತ್ತು. ಆದರೂ ನಿಮಗೇನು ಹೋಗೋ ಕಾಲ? ಅವನೊಂದಿಗೆ ಜೀವಿಸುತ್ತೇನೆ ಅನ್ನುತ್ತೀರಲ್ಲವೇ?
ಆಕೆಯೊಂದಿಗೆ ಜೀವಿಸುತ್ತೇನೆ ಅಂತೀರಲ್ಲವೇ? ಅವನೊಂದಿಗೆ ಇರುತ್ತೇನೆ, ಅವಳೊಂದಿಗೆ ಇರುತ್ತೇನೆ ಅಂತೀರಲ್ಲವೇ? ಆರೋಗ್ಯ ಹಾಳು ಮಾಡಿಕೊಳ್ತೇನೆ ಅಂತೀರಲ್ಲವೇ? ಏನಿದು ಮೂರ್ಖತ್ವವಲ್ಲವೋ? ಪಶು ಪ್ರಾಯವಲ್ಲವೋ? ಆರೋಗ್ಯ ಹಾಳು ಮಾಡುವಂತವುಗಳನ್ನು ಕುಡಿಯುತ್ತಾ, ಆರೋಗ್ಯ ಹಾಳು ಮಾಡುವಂತವುಗಳನ್ನು ತಿನ್ನುತ್ತಾ, ಶರೀರವನ್ನು ಅಪವಿತ್ರಗೊಳಿಸುವಂತವುಗಳನ್ನು ನೋಡುತ್ತಾ, ಪಾಪಿಷ್ಟ ಮನುಷ್ಯರೊಂದಿಗೆ ತಿರುಗಾಡುತ್ತಾ, ತುಚ್ಛವಾದ ನೀಚವಾದ ಕಾರ್ಯಗಳನ್ನು ಮಾಡುತ್ತಾ ಇರೋದಾದರೆ ಕೇಳಿ ಸಹೋದರ ಸಹೋದರಿಯರೇ, ನರಕಕ್ಕೆ ಹೋಗುವಂತದ್ದು ತಪ್ಪಿದ್ದಲ್ಲ. ಈ ದಿನ ಈ ವಾಕ್ಯ ಕೇಳುವಂತಹ ಆತ್ಮಿಕರಲ್ಲಿ ಯಾರಾದ್ರೂ ಇದ್ದೀರಾ? ಸಂಸೋನನ ಹಾಗೆ ಪಾಪಕ್ಕೆ ಬಂಧಿತರಾದಂಥವರು, ಸಂಸೋನನ ಹಾಗೆ ಒಬ್ಬ ಸ್ತ್ರೀಗೋ ಒಬ್ಬ ಪುರುಷನಿಗೋ ಬಂಧಿತರಾದಂಥವರು, ಸಂಸೋನನ ಹಾಗೆ ನಿಮ್ಮ ಜೀವಿತವನ್ನು, ನಿಮ್ಮ ಭವಿಷ್ಯವನ್ನು, ನಿಮ್ಮ ಬದುಕನ್ನು, ನಿಮ್ಮ ಭವಿಷ್ಯವನ್ನು ನಾಶನ ಮಾಡುವಂತಹ ಒಂದು ಪಾಪಿಷ್ಟ ಚಟಕ್ಕೆ ಬಂಧಿತರಾಗಿ ಮಾಡ್ತಿರೋದು ತಪ್ಪೆಂದು ಗೊತ್ತಿದ್ರು ಕೂಡ, ಅದರಿಂದ ನಷ್ಟ ಎಂದು ಗೊತ್ತಿದ್ರು ಕೂಡ, ಅದರಿಂದ ಶರೀರ ಹಾಳಾಗ್ತದೆ ಎಂದು ಗೊತ್ತಿದ್ರು ಕೂಡ, ಅದರಿಂದ ವಿದ್ಯಾಭ್ಯಾಸ ಹಾಳಾಗ್ತದೆ ಎಂದು ಗೊತ್ತಿದ್ರು ಕೂಡ, ಅದರಿಂದ ಯೋಚನೆ ಹಾಳಾಗ್ತಿವೆ ಎಂದು ಗೊತ್ತಿದ್ರು ಕೂಡ, ಅದರಿಂದ ಸಮಯ ಹಾಳಾಗ್ತಿದೆ ಎಂದು ಗೊತ್ತಿದ್ರು ಕೂಡ, ಬಿಟ್ಟು ಬಿಡದಂತೆ, ಬಿಟ್ಟು ಬಿಡಲಾರದಂತೆ ಪಾಪದಲ್ಲಿ ಸಿಕ್ಕಾಕೊಂಡಂತವ್ರಿದ್ದೀರಾ? ಹಾಗಾದರೆ ಕೇಳ್ರಿ, ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ, ಈ ದಿನವಾದರೂ ಆ ಪಾಪವನ್ನು ಬಿಟ್ಟು ಬಿಡದಿದ್ದರೆ, ಈ ದಿನವಾದರೂ ಆ ಪಾಪಿಷ್ಟ ಜೀವಿತವನ್ನು, ಸ್ನೇಹವನ್ನು ಬಿಟ್ಟು ಬಿಡದೇ ಇದ್ದಾರೆ, ಸಂಸೋನನಿಗುಂಟಾದ ಗತಿಯೇ ನಿಮ್ಮ ಗತಿಯಾಗುತ್ತೆ. ಅವನಿಗೆ ಯಾವ ಗತಿ ಆಯ್ತು? ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡ, ದೆಲಿಲಳು ಎಸೆದ ಬಲೆಯೊಳಗೆ ಸಿಕ್ಕಾಕೊಳ್ಳುತ್ತಾನೆ. ಸಂಸೋನನ ಶತ್ರುಗಳು ಸಂಸೋನನಿಗೆ ಏನು ಮಾಡಬೇಕೆಂದು ಆಶಿಸಿದರೋ ಅದನ್ನೇ ಮಾಡಿಬಿಟ್ರು. ಅವರ ಕೈಯಲ್ಲಿ ಬಂಧಿತನಾಗುತ್ತಾನೆ, ಅವರಿಗೆ ಬಂದಿಯಾಳಾಗಿ ಬಿಡುತ್ತಾನೆ. ಅವನ ಬದುಕೆಲ್ಲ ಭ್ರಷ್ಟವಾಗಿ ಬಿಡುತ್ತೆ. ಕಾರಣ ಗೊತ್ತಾ ಪ್ರಿಯರೇ? ಇಷ್ಟಾನುಸಾರವಾದ ಜೀವಿತ, ಪಾಪದಿಂದ ಹೊರಬರುವುದಕ್ಕಾಗಿ ಇಷ್ಟಪಡದೇ ಇರುವಂತಹ ಸ್ವಭಾವ, ಪಾಪಕ್ಕೆ ದಾಸನಾಗಿರುವಂತಹ ವ್ಯಕ್ತಿತ್ವ ಸಂಸೋನನ ಜೀವಿತವೇ ನಾಶ ಮಾಡಿಬಿಟ್ಟಿತು. ಈ ದಿನ ಇದ್ದೀರಾ? ಮಾಡ್ತಿರೋದು ತಪ್ಪು ಎಂದು ತಿಳಿದರೂ ಕೂಡ, ನೋಡ್ತಿರೋದು ತಪ್ಪು ಎಂದು ತಿಳಿದರೂ ಕೂಡ, ಹೋಗ್ತಿರುವ ಮಾರ್ಗ, ಹೋಗ್ತಿರುವ ಸ್ಥಳ ಪ್ರಮಾದಕರವಾದದೆಂದು ತಿಳಿದರೂ ಕೂಡ, ಆ ಮನುಷ್ಯನು ಒಳ್ಳೆಯವನು ಅಲ್ಲ, ಆಕೆ ಸರಿಯಾದವಳು ಅಲ್ಲ ಎಂದು ತಿಳಿದರೂ ಕೂಡ, ಜೀವಿತವನ್ನು, ಸಮಯವನ್ನು, ಆರೋಗ್ಯವನ್ನು, ಸಂಪಾದನೆಯನ್ನು ಹಾಳು ಮಾಡಿಕೊಳ್ಳುವಂಥವರು, ಶರೀರವನ್ನು ಮಲಿನ ಮಾಡಿಕೊಳ್ಳುವಂಥವರು ಇದ್ದೀರಾ? ಹಾಗಾದ್ರೆ ಕರ್ತನಲ್ಲಿ ಮನವಿ ಮಾಡಿಕೊಳ್ತೇನೆ, ದಯವಿಟ್ಟು ಈ ದಿನ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡೀರಿ. ದೇವರೇ, ಯಾವುದು ಈ ದಿನ ನನಗೆ ಸುಖಕರವಾಗಿದೆಯೋ, ಸಂತೋಷ ಕೊಡುತ್ತಾ ಅಲ್ಪಕಾಲ ಪಾಪ ಭೋಗವಾಗಿದೆಯೋ, ಅದು ಇವತ್ತಲ್ಲ ನಾಳೆ ನನ್ನ ಜೀವಿತ ಪೂರ್ತಿ ನಾಶ ಮಾಡುತ್ತೆ ಎಂದು ನೇರವಾಗಿ ಮಾತಾಡಿದಿರಿ. ಯಾವ ದೆಲಿಲ ಪ್ರೀತಿಯಿಂದ ಮಾತಾಡಿದಳೋ, ಪ್ರೀತಿ ತೋರಿಸಿದಳೋ, ಅದೇ ದೆಲಿಲ ಸಂಸೋನನನ್ನು ಶತ್ರುಗಳ ಕೈಗೆ ಒಪ್ಪಿಸಿದಳು. ಸಂಸೋನನ ಪ್ರಾಣ ಹೋಗಲು ಕಾರಣವಾದಳು. ಯಶ್, ಯಾರೆಲ್ಲ ಪ್ರೀತಿಯಿಂದ ಮಾತಾಡುತ್ತಿದ್ದಾರೋ, ಪ್ರೀತಿಯ ಹರಟೆ ಹೊಡೆಯುತ್ತಿದ್ದಾರೋ, ನೀವಿಲ್ಲದೆ ಬದುಕುವುದಿಲ್ಲ ಅನ್ನುತ್ತಿದ್ದಾರೋ, ಮರಳುಗೊಳಿಸಿ ಮಾತಾಡುವಂತವರು ಒಂದು ದಿವಸ ನಿಮ್ಮ ಜೀವಿತ ನಾಶ ಮಾಡಿ ಬಿಡ್ತಾರೆ. ನಿಮ್ಮ ಬದುಕು ಬೀದಿಯ ಪಾಲು ಮಾಡ್ತಾರೆ. ಇಲ್ಲವೇ ಬೇರೆ ಯಾವುದೇ ಚಟವಾಗಲಿ, ಕೋರಿಕೆಯಾಗಲಿ, ಯಾವುದೇ ತುಚ್ಛವಾದ ಪಾಪಿಷ್ಟ ಕಾರ್ಯವಾಗಲಿ ಈ ದಿನ ನಿಮ್ಮ ಜೀವಿತದಲ್ಲಿ ಇರಲು ಬಿಡ್ತಾ ಇದ್ದೀರೋ, ಅದೇ ಒಂದು ದಿನ ನಿಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಬೀದಿಯ ಪಾಲು ಮಾಡುತ್ತೆ, ಒಬ್ಬಂಟಿಗನನ್ನಾಗಿ ಮಾಡಿಬಿಡುತ್ತೆ, ಮಂಚ ಹಿಡಿಯುವಂತೆ ಮಾಡುತ್ತೆ, ಶೀಘ್ರದಲ್ಲಿ ಸಮಾಧಿಗೆ ಸೇರಿಸುತ್ತೆ. ಆ ದಿನ ಬರುವುದಕ್ಕಿಂತ ಮುಂಚೆ ನಿಮ್ಮ ಜೀವಿತ ಮಾರ್ಪಡಿಸಿಕೊಳ್ಳೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನಿಮಗೆ ಗೊತ್ತಾ? ಸಂಸೋನನ ದಿನಗಳು ಸಮೀಪಿಸಿದು. ಇನ್ನು ಹೆಚ್ಚು ಕಾಲ ಸಂಸೋನನು ಬದುಕುವುದಿಲ್ಲ, ಬದುಕುವ ಅವಕಾಶ ಕಳೆದುಕೊಳ್ಳುತ್ತಿದ್ದಾನೆ. ಕಾರಣ, ದುಡುಕಿ ತೆಗೆದುಕೊಂಡ ನಿರ್ಣಯ. ಆ ಪಾಪಿಷ್ಟ ಸ್ಥಿತಿಯಲ್ಲಿಯೇ ಇರುವುದಕ್ಕಾಗಿ ತನ್ನನ್ನು ತಾನು ಬಿಟ್ಟುಕೊಟ್ಟಿರೋದ್ರಿಂದ ಅಲ್ಲಿಂದ ಹೊರಬರುವ ಪ್ರಯತ್ನ ಮಾಡಲಿಲ್ಲ. ಈ ದಿನ ಒಂದು ವೇಳೆ ನೀವಿರುವ ಪಾಪಿಷ್ಟ ಸ್ಥಿತಿಯಿಂದ ಹೊರಬರುವ ಪ್ರಯತ್ನ ಮಾಡದಿದ್ದರೆ, ಇಷ್ಟು ನೇರವಾಗಿ ಸ್ಪಷ್ಟವಾಗಿ ದೇವರು ಮಾತಾಡಿದಾಗಿಯೂ ಕೂಡ ದೇವರ ಮಾತನ್ನು ಲಕ್ಷಿಸದೆ ಮುಂದೆ ಸಾಗುವೇನೋ ಅಂದುಕೊಂಡು ಮುಂದೆ ಸಾಗುವುದಾದ್ರೆ, ಒಂದು ಮಾತು ಹೇಳ್ತೇನೆ ಕೇಳಿ, ನಿಮ್ಮ ದಿನಗಳು ಕೂಡ ಸಮೀಪಿಸಿವೆ. ಶೀಘ್ರದಲ್ಲಿಯೇ ನಿಮ್ಮ ಬದುಕು ತಲೆ ಕೆಳಗಾಗ್ಲಿಕ್ಕಿದೆ. ಶೀಘ್ರದಲ್ಲಿಯೇ ನಿಮ್ಮ ಜೀವಿತ ಅಲ್ಲಕಲ್ಲೋಲವಾಗ್ಲಿಕ್ಕಿದೆ. ಸಂಸೋನನ ಜೀವಿತದಲ್ಲಿ ನಡೆದಿರೋದೇ ನಿಮ್ಮ ಜೀವಿತದಲ್ಲಿ ನಡೆಯಲಿಕ್ಕಿದೆ. ಯಾಕೆಂದರೆ ನೀವು ಸಂಸೋನನನ್ನು ಹಿಂಬಾಲಿಸುತ್ತಿರುವುದರಿಂದ. ಹಾಗೆ ಆಗದೆ ನಿಮ್ಮ ಜೀವಿತ ಭದ್ರಪಡಿಸಿಕೊಳ್ಳಬೇಕೆಂದು ಆಶಿಸುವುದಾದರೆ ಈ ದಿನವೇ ಕರ್ತನಿಗೆ ಕ್ಷಮಾಪಣೆ ಕೋರುವಿರಾ? ಕರ್ತನಿಗೆ ಬೇಡಿಕೊಳ್ಳುವೀರಾ? ಹೌದೆನ್ನುವಂಥವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವೀರಾ? ಲೆಟ್ ಅಸ್ ಪ್ರೇ. ಪರಿಶುದ್ಧನಾದ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ಮಾತನಾಡಿದ್ದೀರಿ. ಸಂಸೋನನು ಎಂತಹ ಜೀವಿತ ಜೀವಿಸಿ ಪತನವಾದನೆಂದು
ಈ ದಿನ ದೇವರೇ ನಮ್ಮೆಲ್ಲರೊಂದಿಗೆ ಮಾತಾಡಿದ್ದೀರಿ. ಅದೇ ಮಾರ್ಗದಲ್ಲಿ ಒಂದು ವೇಳೆ ನಾವು ಕೂಡ ಹೋಗುವುದಾದರೆ ಆ ಪತನವು ನಮಗೂ ತಪ್ಪಿದ್ದಲ್ಲವೆಂದು ಮಾತಾಡಿದಿರಿ. ನಿಮ್ಮ ಕನಿಕರಕ್ಕಾಗಿ ಬೇಡಿಕೊಳ್ಳುವುದಾದರೆ ಕ್ಷಮಿಸಲ್ಪಟ್ಟು ನೂತನ ಜೀವಿತವನ್ನು, ನೂತನ ಪ್ರಯಾಣ ಹೊಂದಿದವರಾಗಿ ಬದುಕುತ್ತೇವೆಂದು ದೇವರೇ ನೇರವಾಗಿ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿದ್ದೀರಿ. ಯಾರ್ಯಾರು ಈ ಸಮಯದಲ್ಲಿ ಕ್ಷಮಾಪಣೆ ಕೋರುತ್ತಿದ್ದಾರೋ, ಯಾರ್ಯಾರು ಈ ಸಮಯದಲ್ಲಿ ನಿಮ್ಮ ಕನಿಕರಕ್ಕಾಗಿ ಬೇಡಿಕೊಳ್ತಿದ್ದಾರೋ ಅವರೆಲ್ಲರನ್ನು ಕ್ಷಮಿಸಿರಿ ಎಂದು, ಕನಿಕರಿಸಿರಿ ಎಂದು, ನೂತನ ಜೀವಿತ ಅನುಗ್ರಹಿಸಿ, ನೂತನ ಮಾರ್ಗದಲ್ಲಿ ನಡೆಸಿ, ಇನ್ನೆಂದಿಗೂ ಹಿಂದಕ್ಕೆ ತಿರುಗಿ ನೋಡದಂತಹ ಅದ್ಭುತವಾದ ಭವಿಷ್ಯ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್.